2012 ಕರ್ನಾಟಕ ರಾಜ್ಯದ ರಾಜಕೀಯ ಇತಿಹಾಸವನ್ನೇ ತಲ್ಲಣ ಸೃಷ್ಟಿಸಿದಂತಹ ಒಂದು ವರ್ಷ. ಯಾಕೆ ಅಂತಂದರೆ 2012ರಲ್ಲಿ ಉತ್ತುಂಗದಲ್ಲಿದ್ದಂತಹ ಗಣಿದಣಿಗಳಾದಂತಹ ರೆಡ್ಡಿ ಬ್ರದರ್ಸ್ ನಿಮಗೆ ತಾಕತ್ತಿದ್ರೆ ಬಳ್ಳಾರಿ ಪ್ರವೇಶ ಮಾಡಿ ನೋಡ್ತೀನಿ ಅಂತ ಸವಾಲು ಹಾಕಿದ್ದಕ್ಕೆ ವಿಧಾನಸಭೆಯಲ್ಲಿ ತೊಡೆ ತಟ್ಟಿ ಆಯ್ತು ಬರ್ತೀನಿ ಅಂತ ಬಳ್ಳಾರಿ ಪಾದಯಾತ್ರೆ ಮಾಡಿದಂತಹ ಸಿದ್ದರಾಮಯ್ಯನವರು ಅದರ ಮುಂದಿನ ವರ್ಷದಲ್ಲೇ ಎಲೆಕ್ಷನ್ ನಡೆದು ಮುಖ್ಯಮಂತ್ರಿ ಆದರು. ಅದಾದ ಮೇಲೆ ರೆಡ್ಡಿ ಬ್ರದರ್ಸ್ ಡೌನ್ಫಾಲ್ ಶುರುವಾಯಿತು. ಅವರ ಗಣಿ ಹಗರಣಗಳಿಗೆ ಸಂಬಂಧಪಟ್ಟಂತೆ ಅವರಿಗೆ ಶಿಕ್ಷೆ ಆಯಿತು. ಅವರೇ ಒಂದು ಸ್ವತಂತ್ರ ಪಾರ್ಟಿಯನ್ನ ಮಾಡಿದ್ರು. ತಾವು MLA ಕೂಡ ಆದರು. ಆದರೆ ಬಳ್ಳಾರಿಯ ಹಿಡಿತ ಮಾತ್ರ ರೆಡ್ಡಿ ಬ್ರದರ್ಸ್ ಕೈಯಿಂದ ತಪ್ಪಿ ಹೋಯಿತು. ಆಗ ಅಲ್ಲಿ ಬೆಳೆದವರೇ ಹಲವು ಕಾಂಗ್ರೆಸ್ನ ನಾಯಕರುಗಳು. ಅದರಲ್ಲಿ ಭರತ್ ರೆಡ್ಡಿ ಕೂಡ ಒಬ್ಬರು. ಹಾಗೆ ನೋಡಿದ್ರೆ ಭರತ್ ರೆಡ್ಡಿ ಕುಟುಂಬಕ್ಕೂ ಜನಾರ್ದನ ರೆಡ್ಡಿ ಕುಟುಂಬಕ್ಕೂ ದಶಕಗಳ ಫೈಟಿಂಗ್. ಆಂಧ್ರ ಪ್ರದೇಶದ ರಾಯಲಸೀಮಾದಲ್ಲಿ ನಡೆಯುವಂತಹ ರೆಡ್ಡಿ ಕಾಳಗ ಅಕ್ಷರಶಃ ಬಳ್ಳಾರಿಯಲ್ಲೂ ಕೂಡ ನಡೀತಾ ಇತ್ತು. ಆದರೆ ಅದು ತುಂಬಾ ಒಳಗಡೆ ಗೌಪ್ಯವಾಗಿ ನಡೀತಾ ಇತ್ತು, ಹೊರ ಜಗತ್ತಿಗೆ ಕಾಣ್ತಾ ಇರಲಿಲ್ಲ. ಎರಡು ಕುಟುಂಬಗಳ ನಡುವೆ ಇದ್ದಂತಹ ಪ್ರತಿಷ್ಠೆ ಇವತ್ತು ಬಳ್ಳಾರಿ ಪ್ರಕ್ಷುಬ್ಧವಾಗುವವರೆಗೆ ಬಂದು ನಿಂತಿದೆ. ಬಳ್ಳಾರಿಯಲ್ಲಿ ಬಡದಾಟ, ಹೊಡೆದಾಟ, ರೌಡಿಸಂ, ಗೂಂಡಾಗಿರಿ, ಅಂಡರ್ ವರ್ಲ್ಡ್, ಡಾನ್ ಮಾಫಿಯಾ ರೀತಿಯಲ್ಲಿ ಫೈರಿಂಗ್ಗಳು ನಡೆದಿದೆ.